ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ನನ್ನ ತಂಗಿ ಮತ್ತು ನನ್ನ ಭಾವನ ಕರ್ಕೊಂಡು ಬಿಡದಿಲಿರ್ತಕ್ಕಂಥ ನಲ್ಲಿಗುಡ್ಡೆ ಕೆರೆಗೆ ಒಂದು ಸ್ಮಾಲ್ ಟ್ರಿಪ್ ಹೋಗೋಣ ಅಂತ ಹೊರಟ್ವಿ. ಹೋದ ತಕ್ಷಣ ಫುಲ್ಲು ವಾತಾವರಣ ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ. ಮೊಲ ಎಲ್ಲ ಇತ್ತು. ಮೊಲ ಎಲ್ಲ ನೋಡಿಕೊಂಡು ಹಂಗೆ ಜಸ್ಟ್ ರೇಟಸ್ ಏನಿದೆ, ಎಷ್ಟೆಷ್ಟು ಕಾಸ್ಟ್ ಇದೆ ಅಂತಂದೇಳಿ ನೋಡ್ಕೊಬರೋಣ ಅಂತಂದೇಳಿ ಎಂಟ್ರಿ ಆದ್ವಿ. ಟಿಕೆಟ್ ಕೌಂಟ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 800 ರುಪೀಸ್ ಎಲ್ಲ ಇತ್ತು ಅಂದರೆ ಒಂದು ಫ್ಯಾಮಿಲಿ ಆರಾಮಾಗಿ ಎಂಜಾಯ್ ಬರ್ಬೋದು. ಅಲ್ಲಿ ರೇಟ್ಸ್ ಎಲ್ಲ ಹಾಕಿದ್ದೀನಿ ನೋಡ್ಕೊಳ್ಳಿ. ಎಂಟ್ರಿ ಆಗ್ತಿದ್ದಂಗೆ ಟಿಕೆಟ್ ಕೌಂಟ್ರಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ನಮ್ಮ ಫಸ್ಟ್ ರೈಡ್ ಯಾವುದು ಅಂತಂದೇಳಿ ಅಲ್ಲಿ 3-4 ರೈಡ್ ಇದೆ. ಕಯಾಕಿಂಗ್ ಇದೆ, ಮತ್ತು ಫ್ಯಾಮಿಲಿ ಜೊತೆಗೆ ಏನಾದರೂ ಹೋಯ್ತು ಅಂತಂದರೆ ಒಂದು ಬೋಟು ಮತ್ತು ಪೆಡಲ್ ಬೋಟ್ ಎಲ್ಲ ಇದೆ. ಎಲ್ಲನೂ ಎಂಜಾಯ್ ಮಾಡಿಕೊಂಡು ವ್ಯೂನ ಹಂಗೆ ನೋಡ್ಕೊತ ಫಸ್ಟ್ ನಮ್ಮಮ್ಮ ಇದ್ದಿದ್ರಿಂದ ಅವ್ರು ಸ್ಯಾರಿ ಹಾಕಿದ್ರೆ ಅವ್ರಿಗೆ ಕಯಾಕಿಂಗ್ ಕೊಡಲ್ಲ ಅಂದ್ರು. ಸೊ ನಾವು ಫ್ಯಾಮಿಲಿ ಬೋಟಲ್ಲಿ ಹೋಗೋಣ ಅಂತಂದೇಳಿ ಒಂದು ಬೋಟ್ ತೊಗೊಂಡ್ವಿ. ಬೋಟ್ ತೊಗೊಂಡು ಇದೇ ನಮ್ಮ ಬೋಟು. ರೈಡ್ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಸಖತ್ತಾಗಿ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಹಂಗೆ ಹೋಗ್ತಾ ಇತ್ತು. ಎಲ್ಲರೂ ನೀರನ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಅದಾದಮೇಲೆ ನನ್ನ ತಂಗಿ ಮತ್ತು ನನ್ನ ಭಾವ ಸಪ್ರೇಟ್ ಒಂದು ಬೋಟ್ ತೊಗೊಂಡು ಅವ್ರು ಕಯಾಕಿಂಗ್ ಹೋದರು. ಜೊತೆಗೆ ಅವ್ರನ್ನ ಫಾಲೋ ಮಾಡ್ಕೊಂಡು ನಾನೊಂದು ಬೋಟ್ ತೊಗೊಂಡೋದೆ. ಹಂಗೆ ಹೋಗ್ತಾ ಒಬ್ರಿಗೊಬ್ರು ಡ್ಯಾಶ್ ಹೊಡ್ಕೊಂಡ್ವಿ ಬೋಟಲ್ಲಿ. ನಮ್ದು ಎಂತ ಅದೃಷ್ಟ ಅಂದರೆ ಕಯಾಕಿಂಗ್ ಬೋಟ್ ತೊಗೊಂಡ್ಕೊ ಆ ಥರ ಬೋಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೆರೆ ಮಧ್ಯದಲ್ಲಿ ಇದ್ದೀನಿ ಆಲ್ಮೋಸ್ಟ್. ಅಲ್ಲಿ ನಮ್ದು ಸ್ಪಾಟ್. ಆದ್ರೆ ಹೆವಿ ಮಳೆ ಸ್ಟಾರ್ಟ್ ಆಯ್ತು. ನನಗಂತೂ ಸಖತ್ ಖುಷಿ ಆಗ್ತೈತೆ. ಮಳೆ ಮಧ್ಯೆ ಈ ತರ ಕಯಾಕಿಂಗ್ ಮಾಡೋದು ಯಾರಿಗೆ ಸಿಗುತ್ತೆ ಈ ತರ ಅನುಭವ? ಇಲ್ಲಿ ಆ ತರದ್ ಅಂತ ದೊಡ್ಡ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ಆರಾಮಾಗಿ ಯಾರು ಬೇಕಾದ್ರೂ ಬಂದು ಕಯಾಕಿಂಗ್ ಮಾಡ್ಬೋದು. ತುಂಬಾ ಸಖತ್ತಾಗಿದೆ ನೆಲ್ಲಿಗುಡ್ಡೆ ಕೆರೆ. ಆದ್ರೆ ನಮ್ ಲಕ್ ಇವತ್ತು ಮಳೆ ಬರ್ತಾ ಇದೆ. ಟ್ರೈನಲ್ಲಿ ಕಯಾಕಿಂಗ್ ಮಾಡೋದು ತುಂಬಾ ಲವ್ಲಿ ಆಗಿದೆ. ನಾನಂತೂ ಖುಷಿ ಪಡ್ತಾ ಇದ್ದೀನಿ. ನಾನು ಎಂಜಾಯ್ ಕೂಡ ಮಾಡ್ತಾ ಇದ್ದೀನಿ. ವಾವ್, ಬನ್ನಿ ಹೋಗೋಣ ಮುಂದೆ. ಮಳೆ ಬಂದರೆ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು? ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದಿತ್ತು. ಅದಾದಮೇಲೆ ಹಂಗೆ ಎಲ್ಲ ನೋಡ್ಕೊತ ಸುತ್ತಮುತ್ತ ವಾತಾವರಣ ಎಂಜಾಯ್ ಮಾಡಿಕೊಂಡು ಕಯಾಕಿಂಗ್ ಮಾಡಿದ್ವಿ. ಇಲ್ಲಿ ನೀವು ಕಯಾಕಿಂಗ್ ಮಾಡಬೇಕು ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾದಂಥ ತುಂಬ ದೊಡ್ಡ ರಿಸ್ಟ್ರಿಕ್ಷನ್ಸ್ ಇಲ್ಲ. ಜಸ್ಟ್ ಒಂದು ಸೇಫ್ಟಿ ಜಾಕೆಟ್ ಅಂದರೆ ಕೊಡ್ತಾರೆ. ನಾನು ಹಾಕ್ಕೊಂಡಿದ್ದೀನಲ್ಲ ಅಲ್ಲಿ, ಅದೊಂದು ಜಾಕೆಟ್ ಕೊಡ್ತಾರೆ. ಅದನ್ನ ಹಾಕ್ಕೊಳ್ಳಿ. ಅದರಲ್ಲಿ ನೀವು ನೀರಲ್ಲಿ ಬಿದ್ದರೂ ಸಹ ಏನು ಮುಳುಗಲ್ಲ. ಅಕಸ್ಮಾತ್ ನೀವು ಮಧ್ಯದಲ್ಲಿ ಹೋದಾಗ ಕಯಾಕಿಂಗ್ ಮಾಡುವಾಗ ಬೋಟ್ ಏನಾದರೂ ಮುಗಿಸ್ಕೋತಂದ್ರೂ ಸಹ ನೀವು ಮತ್ತೆ ಬೋಟ್ನ ತಿರುವಾಕೊಂಡು ಬೋಟ್ ಒಳಗಡೆ ಹತ್ಕೊಂಡು ಬರ್ಬೋದು. ಹುಟ್ಟು ಮಾತ್ರ ಇರಬೇಕು ನಿಮ್ಮ ಜೊತೆ. ಬಿಡದಿ ಸುತ್ತಮುತ್ತ ಇರ್ತಕ್ಕಂಥವ್ರು ನಲ್ಲಿಗುಡ್ಡೆ ಕೆರೆನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದರೆ ಒಂದ್ಸರಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಬನ್ನಿ. ಫ್ಯಾಮಿಲಿ ಜೊತೆಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡ್ಕೊಳ್ಳಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇನ್ನೂ